ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಈಗ ಕರೆಕ್ಟಾಗಿ 9 ಗಂಟೆ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶ್ರಾವಣದ ಮೊದಲ ಶುಕ್ರವಾರ. ನಮ್ಮನೇಲಿ ಪೂಜೆ ಇದೆ, ಸರಳವಾದ ಪೂಜೆ, ಸಿಂಪಲ್ ಆಗಿ ಪೂಜೆ ಮಾಡೋದು. ಸೊ ಬೆಳಿಗ್ಗೆ ಬೇಗ ಎದ್ದು ಆಲ್ರೆಡಿ ನನ್ನ ಅಂಗಳ ಕಸ, ಮನೆ ಕಸ ಎಲ್ಲ ಗುಡಿಸಿ ಆಯಿತು. ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು, ಸಿಂಪಲಾಗಿ ಉಪ್ಪಿಟ್ಟು, ಒಗ್ಗರಣೆ ಉಪ್ಪಿಟ್ಟು ಅಷ್ಟೇ. ಶುಕ್ರವಾರ ಅಲ್ಲ, ಮೊಸರೆ ಮತ್ತು ಈರುಳ್ಳಿ ಏನೂ ತಿನ್ನೋದಿಲ್ಲ. ಸೊ ಹಾಗಾಗಿ ಏನು ವೆಜಿಟೇಬಲ್ ಹಾಕದೇ ಹಾಗೆಯೇ ಸಿಂಪಲಾಗಿ ಉಪ್ಪಿಟ್ಟು ಮಾಡಿ ತಿಂದಾಯಿತು. ಈಗ ಪಾತ್ರೆ ತೊಳ್ಕೊಳ್ಬೇಕು. ಬಟ್ಟೆ ನೆನೆ ಹಾಕಿ ತುಂಬ ಹೊತ್ತಾಯಿತು. ಬಟ್ಟೆ ಒಗ್ಕೊಂಡು ಬರಬೇಕು. ನೆಲ ಒರೆಸಿ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ಶ್ರಾವಣದ ಮೊದಲ ಶುಕ್ರವಾರದ ಪೂಜೆ ನಮ್ಮನೇಲಿ ಹೇಗಾಗತ್ತೆ ಅಂತ ಶೇರ್ ಮಾಡ್ತೇನೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಒಂದೊಂದೇ ಕೆಲಸ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆ ಎಲ್ಲ ತೊಳೆದಾಯಿತು. ಬಟ್ಟೆ ಎಲ್ಲ ಒಗೆದು ಹೊರಗಡೆ ಒಣಗಿಸಿದೆ. ಅದು ಬಿಸಿಲು ಬಂದಿದೆ. ಈಗ ನೆಲ ಒರೆಸ್ಕೊಳ್ತೇನೆ. ಆಮೇಲೆ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು. ಬೇಗ ನೆಲ ಒರೆಸ್ಕೊಂಡು ಬರೋಣ ಫ್ರೆಂಡ್ಸ್. ತಲೆ ಸ್ನಾನ ಮಾಡಿ ಜಸ್ಟ್ ಬಂದೆ. ಈಗ ಶಿರಾ ಮಾಡ್ಕೊಳ್ತೇನೆ. ಲಕ್ಷ್ಮೀ ಪೂಜೆಗೆ ನೈವೇದ್ಯಕ್ಕೆ ಶಿರಾ ಮಾಡ್ಕೊಳ್ಳೋದು. ಈಗ ಶಿರಾ ಮಾಡಿಕೊಂಡು ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ತೇನೆ ಪೂಜೆಗೆ. ನಾನೀಗ ನೈವೇದ್ಯಕ್ಕೆ ಶಿರಾ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ತುಪ್ಪ ಹೆಚ್ಚು ಹಾಕಿ ರವೆ ಹುರ್ಕೊಂಡು ನೈವೇದ್ಯಕ್ಕೆ ಶಿರಾ ಮಾಡ್ತಾ ಇದ್ದೇನೆ. ಪ್ರತಿ ಶುಕ್ರವಾರನೂ ಕೂಡ ಹಾಗೆಯೇ ಶ್ರಾವಣ ಶುಕ್ರವಾರದಲ್ಲಿ ಪೂಜೆಗೆ ನೈವೇದ್ಯಕ್ಕೆ ಶಿರಾನೇ ಇಡೋದು. ರೆಡಿಯಾಗಿದೆ ಶಿರಾ. ನಾನು ಯಾವಾಗಲೂ ಈ ಶಿರಾಕ್ಕೆ ನೈವೇದ್ಯಕ್ಕೆ ಇಡೋದಂತ ಹೇಳಿ ನಾನು ಕಲರ್ ಹಾಕೋದಿಲ್ಲ, ಹಾಗೆಯೇ ಶಿರಾ ಮಾಡ್ಕೊಳ್ಳೋದು. ರೆಡಿಯಾಗಿದೆ ಪೂಜೆಗೆ ನೈವೇದ್ಯಕ್ಕೆ. ಲಕ್ಷ್ಮೀ ಮೂರ್ತಿ ಮತ್ತು ಫೋಟೋ ಇಡೋ ಸ್ಥಳದಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಒಂದು ರಂಗೋಲಿ ಹಾಕ್ಕೊಂಡೆ ಸಿಂಪಲ್ಲಾಗಿ. ಹಾಗೆ ಇದು ನೋಡಿ, ಈ ಹೂವು ನಿಮ್ಗೆ ಗೊತ್ತಿದೆಯಾ? ತುಂಬ ಜನರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೆ ಗರಿಕೆ ಹುಲ್ಲನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಂಡಿದ್ದೇನೆ. ಈ ಹೂವು ನೋಡಿ, ಹಳದಿ ಕಲರ್ ಹೂವು. ಇದು ತುಂಬ ಶ್ರೇಷ್ಠ ಅಂತೆ ಶುಕ್ರವಾರದ ಪೂಜೆಗೆ. ದೇವಲೋಕದ ಹೂವು ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ. ಸಿಂಪಲ್ ಆಗಿರುವ ರಂಗೋಲಿ ಹಾಕಿ ಒಂದು ಮಣೆ ಇಟ್ಟು ದೇವ್ರ ಪೂಜೆಗೆ, ಲಕ್ಷ್ಮೀ ಪೂಜೆಗೆ ನಾನು ಲಕ್ಷ್ಮಿ ಫೋಟೋನೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಏನೇನು ಬೇಕು ಸಾಮಗ್ರಿಗಳು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ದೇವರಿಗೆ ಅಲಂಕಾರ ಕೂಡ ಮಾಡಿ ಆಯಿತು. ನಮ್ಮನೇಲಿ ಪೂಜೆ ಸಿಂಪಲ್ಲಾಗಿ ಮಾಡೋದು. 3 ತುಪ್ಪದ ದೀಪಗಳನ್ನ ಹಚ್ಚಿದ್ದೇನೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಲ್ಲ, ಲಕ್ಷ್ಮೀ ದೇವಿ. ನಾನು ಪೂಜೆಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಯಿತು. ಈ ಪೂಜೆ ಮಾಡಬೇಕು. ಈ ರೀತಿ ರೆಡಿಯಾಗಿದ್ದೇನೆ ಪೂಜೆಗೆ ನೋಡಿ. ಬನ್ನಿ ಬೇಗ ಪೂಜೆ ಮಾಡ್ಕೊಳ್ಳೋಣ. ಇವತ್ತು ಬೆಳಿಗ್ಗೆಯಿಂದನೇ ನಮ್ಮನೇಲಿ ಶ್ರಾವಣ ಶುಕ್ರವಾರದ ಪೂಜೆ ತಯಾರಿ. 5:30ಗೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಬೇಗ ಪೂಜೆ ಮಾಡ್ಕೊಳ್ಬೇಕಂತ ಇದ್ದೆ. ದೇವ್ರ ಪೂಜೆ ಮಾಡೋ ಜಾಗನೂ ಕೂಡ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಈಗ ದೇವರಿಗೆ ದೀಪ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಇನ್ನೂ ಲಕ್ಷ್ಮೀ ಪೂಜೆ ಮಾಡಿಲ್ಲ. ಈಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಾಯಿತು. ಶುರು ಮಾಡೋದು ಪೂಜೆನ. ನೈವೇದ್ಯಕ್ಕೆ ಶಿರಾ, ಕೆಲವೊಂದು ಫ್ರೂಟ್ಸು ಮತ್ತು ಹಾಲು, ಕೇಸರಿ ಹಾಲು, ಆಮೇಲೆ ಕಡಲೆ ಅಂತೂ ಕಂಪಲ್ಸರಿನೇ. ಎಷ್ಟು ಖುಷಿ ಆಗುತ್ತಲ್ಲ ಈ ಪೂಜೆಯ ವಾತಾವರಣ ಎಲ್ಲ ನೋಡಿದರೆ. ನಮ್ಮ ಹಿರಿಯರು ಆಚರಿಸ್ಕೊಂಡು ಬಂದಿರುವಂಥ ಪೂಜೆ ಮತ್ತು ಸಂಪ್ರದಾಯ ಕೂಡ ನಾವು ಮುಂದುವರಿಸ್ಕೊಂಡು ಹೋಗಬೇಕಲ್ಲ. ತುಂಬ ಸಂತೋಷ ಆಗುತ್ತೆ. ಮೇಲ್ಗಡೆ ದೇವ್ರ ಪೂಜೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಆವಾಗಲೇ ಹೊರಟಿದ್ರು 6:30 ಮೊದಲೇ. ಈಗ ನಾನು ಲಕ್ಷ್ಮೀ ಪೂಜೆ ಮಾಡ್ಕೊಂಡ್ರಾಯಿತು. ಹಾಗಾಗಿ ನಾನು ಇದು ಕೆಳಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ದೇವ್ರ ಕೋಣೆ ಮೇಲೆಲ್ಲ ಪೂಜೆ ಕೆಳಗೆ ಮಾಡೋದಂತ. ಹಾಗೆ ಪ್ರತಿ ಶುಕ್ರವಾರನೂ ಕೂಡ ಹಾಗೆಯೇ ನಾನು ಪೂಜೆಗೆ ಮೊದಲು ಎಲ್ಲ ಶ್ಲೋಕಗಳನ್ನ ಒಂದು ಸಲ ಓದ್ಕೊಳ್ತೇನೆ. ಹಾಗೆ ಈ ಜಪಮಾಲೆ ತೊಗೊಂಡು ಓಂ ಶ್ರೀಯೇ ನಮಃ, ಓಂ ಶ್ರೀಯೇ ನಮಃ ಅಂತ 108 ಮಣಿಗಳಿರುತ್ತಲ್ಲ, 108 ಸಲ ಜಪ ಮಾಡ್ಕೊಳ್ಳೋದು. ತುಂಬ ಖುಷಿಯಾದ ವಾತಾವರಣ. ನಮ್ಮ ಮನೆಯಲ್ಲಿ ಈ ರೀತಿ ಆಚರಿಸ್ತಾ ಇದ್ದೇನೆ. ಈಗ ಆಚಮನ ಮಾಡೋದು. ಪೂಜೆಗೆ ಮೊದಲು ಆಚಮನ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಆಚಮನ ಮಾಡ್ಕೊಳ್ತಾ ಇದ್ದೇನೆ. ಶ್ರಾವಣ ಬಂತಂದರೆ ಒಂದು ಹಬ್ಬ, ಪೂಜೆ ಎಲ್ಲ ಇರುತ್ತೆ. ಎಲ್ಲ ಕಡೆಗೆ ನೋಡಿ ನೀವು ಹೂವಿನ ಪರಿಮಳ. ಈ ದೇವಸ್ಥಾನಕ್ಕೆ ಹೋಗಲಿ,
ಯಾರ ಮನೆಗೆ ಹೋಗಲಿ ಒಂಥರ ಪಾಸಿಟಿವ್ ಎನರ್ಜಿ ಈ ತಿಂಗಳಲ್ಲಿ. ಸೊ ನಾನಂತೂ ಶ್ರಾವಣ ಮಾಸ ಯಾವ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಉದ್ಬತ್ತಿ ಆರತಿ ಕೂಡ ಮಾಡ್ಕೊಂಡಾಯಿತು. ಈಗ ನೈವೇದ್ಯ ಮಾಡೋದು. ದೇವರಿಗೆ ಪ್ರೀತಿಯ ಹಾಲು ಮತ್ತು ಶಿರಾ, ಅಂದರೆ ಯಾವುದೇ ಒಂದು ಸ್ವೀಟ್ ಶಿರಾನೇ ಮಾಡ್ತಾರೆ ಹೆಚ್ಚಾಗಿ. ಕಡಲೆ ಮತ್ತು ಫ್ರೂಟ್ಸ್ ಇವೆಲ್ಲ ನೈವೇದ್ಯಕ್ಕೆ ಆಯಿತು. ಆರತಿ ಮಾಡೋದೀಗ. ಈ ಆರತಿ ಬೆಳಕಿನ ಜೊತೆಗೆ ನಮ್ಮ ಮನಸ್ಸಲ್ಲಿರುವ ಕಷ್ಟ ಚಿಂತೆ ಎಲ್ಲ ದೂರವಾಗಲಿ, ಎಲ್ಲ ಮನೆಯಲ್ಲೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ದೇವರಿಗೆ ಅರ್ಪಿಸಿದ ನೈವೇದ್ಯ ಕೂಡ ಎಲ್ರಿಗೂ ಪ್ರಸಾದವಾಗಿ ಎಲ್ಲರ ಮನಸ್ಸಲ್ಲೂ ಖುಷಿ ಸಂತೋಷ ನೀಡಲಿ. ಮನೆಯವರು ಎಲ್ರಿಗೂ ಒಳ್ಳೆಯದಾಗಲಿ. ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿ ಶಾಂತಿ ಸಂತೋಷ ಎಲ್ರಿಗೂ ದಯಪಾಲಿಸಲಿ ಅಂತ ಕೇಳ್ಕೊಳ್ಳೋದು ದೇವ್ರ ಹತ್ರ. ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ವಾಸವಾಗಿರಲಿ ಅಂತ ಆಶಿಸೋಣ. ದೇವ್ರ ಪೂಜೆ ತುಂಬ ಚೆನ್ನಾಗಿ ಆಯಿತು. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಶ್ರಾವಣದಲ್ಲಿ ಲಕ್ಷ್ಮೀ ಪೂಜೆನ ಆಚರಿಸ್ತಾರೆ ಅಂದ್ಕೊಂಡಿದ್ದೇನೆ. ನೀವು ಕೂಡ ಹೇಗೆ ಆಚರಿಸಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಮುಗೀತು. ಚೆನ್ನಾಗಾಯಿತು ಪೂಜೆ ಮಾತ್ರ. ಸ್ವಲ್ಪ ನಾನು ಅಂದ್ಕೊಳ್ಳೋಕ್ಕಿಂತ ಸ್ವಲ್ಪ ಲೇಟ್ ಆಯಿತು. ಅದು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಮತ್ತೆಲ್ಲ ಕೆಲಸ ಮಾಡ್ಕೊಳ್ಬೇಕಲ್ಲ, ಮನೆ ಕೆಲಸ. ನಾನು ಬೆಳಿಗ್ಗೆ 5:30 ಎದ್ದು ಎಷ್ಟೆಲ್ಲ ಕೆಲಸ ಮಾಡಿದೆ ಫ್ರೆಂಡ್ಸ್. ಆದರೂ ಮತ್ತೆ ಬೇಗ ಹೇಳಲಿಕ್ಕೆ ಅಂತೂ ಆಗೋದಿಲ್ಲ. ಸೊ ಲೇಟ್ ಆಯಿತು, ಪರವಾಗಿಲ್ಲ, ಚೆನ್ನಾಗಾಯಿತು ಪೂಜೆ. ಈಗ ಕಿಚನ್ ಕಟ್ಟೆನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಮೆಸ್ಸಿ ಆಗಿದೆ. ಮತ್ತು ಕರೆಂಟ್ ಹೋಯಿತು, ಮಳೆ ಬಂತು ಮಧ್ಯದಲ್ಲಿ. ಮತ್ತೆ ಬಟ್ಟೆ ತೆಗಿಲಿಕ್ಕೆ ಹೋದ್ರು ನಮ್ಮ ಅತ್ತೆ ಪಾಪ. ನಾನು ಪೂಜೆ ಕೂತ್ಕೊಂಡಿದ್ದೆ. ಮತ್ತೆ ಈಗ ಬಿಸಿಲು ಬಂತು ನೋಡಿ. ಮಳೆ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ ಮಳೆ ನಮ್ಮ ಜೊತೆ. ಪೂಜೆ ಎಲ್ಲ ಮುಗಿದಿದೆ ನೋಡಿ. ಇದು ಟೇಬಲ್ ಈ ರೀತಿಯಾಗಿದೆ. ನಾವು ಇಲ್ಲಿ ಊಟ ಏನು ಮಾಡೋದಿಲ್ಲಲ್ಲ, ಸೊ ಹಾಗಾಗಿ ದೇವ್ರ ಪಾತ್ರೆ ಎಲ್ಲ ಇಡ್ತೇವೆ. ಮತ್ತು ನಾನ್ ವೆಜ್ಜೆಲ್ಲ ನಾವು ತಿನ್ನೋದಿಲ್ಲ ಅಲ್ಲ, ಸೊ ಹಾಗಾಗಿ ಇಲ್ಲೆಲ್ಲ ದೇವ್ರ ಸಾಮಾನೆಲ್ಲ ಇಡ್ತೇವೆ. ಈಗ ಈ ಪೂಜೆ ಮಾಡಿದ್ದೆಲ್ಲ ಪಾತ್ರೆನೆಲ್ಲ ಒಂದ್ಸಲ ತೊಳ್ಕೊಂಡ್ಬಿಡೋಣ. ಸಂಜೆ ಹೊತ್ತು ಪೂಜೆಗೆ ಮತ್ತೆ ಇದೇ ಎಲ್ಲ ಪಾತ್ರೆಗಳು ಬೇಕಂತ ದೇವ್ರ ಪಾತ್ರೆನ ಒಂದ್ಸಲ ತೊಳ್ಕೊಂಡು ಬಂದುಬಿಟ್ಟೆ. ಆಮೇಲೆ ಮತ್ತೆ ಸ್ವಲ್ಪ ಕೆಲಸ ಇರುತ್ತೆ ಅಂತ. ಫ್ರೆಂಡ್ಸ್, ನನಗೆ ಇವತ್ತು ಒಪ್ಪತ್ತು. ನಾನು ಮಧ್ಯಾಹ್ನ ಊಟ ಮಾಡೋ ಹಾಗಿಲ್ಲ, ಯಾಕಂದರೆ ಲಕ್ಷ್ಮೀ ಪೂಜೆ ಇತ್ತಲ್ಲ. ಮತ್ತು ಸಂಜೆನೂ ಕೂಡ ಲಕ್ಷ್ಮೀ ಪೂಜೆ ಇದೆ. ಸಂಜೆ ದೀಪ ಹಚ್ಚೋ ಟೈಮಲ್ಲೂ ಕೂಡ ಲಕ್ಷ್ಮೀ ಪೂಜೆ ಮಾಡ್ತೇನೆ. ಸೊ ಹಾಗಾಗಿ ನಾನು ಈಗ ನನಗೆ ತಿನ್ಲಿಕ್ಕೆ ನಾನು ಏನು ಮಾಡ್ಕೊಂಡಿಲ್ಲ. ನೈವೇದ್ಯಕ್ಕೆ ಮಾಡಿದ ಶಿರಾನಿ ಸ್ವಲ್ಪ ಇದೆ, ಮತ್ತು ಬೆಳಿಗ್ಗೆ ಮಾಡಿದ ಉಪ್ಪಿಟ್ಟು, ಶಿರಾ ಮತ್ತು ಉಪ್ಪಿಟ್ಟು. ಈಗ ತಿನ್ನೋದು ಇದೇ ನಮ್ಮದು ಊಟ ಇವತ್ತು, ಮಧ್ಯಾಹ್ನದ ಊಟ. ಬನ್ನಿ ಊಟ ಮಾಡೋಣ. ಅಲ್ಲ ತಿನ್ನೋಣ ಶಿರಾನ. ಟೈಮ್ ಈಗ 5 ಗಂಟೆ. ನಾನು ರೆಡಿಯಾಗಿದೆ. ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ನಮ್ಮ ಹನುಮತ್ ದೇವಸ್ಥಾನದಲ್ಲಿ ಲಕ್ಷ್ಮೀ ಪೂಜೆ ಇದೆ ನಮ್ಮ ಮಹಿಳಾ ವಾಹಿನಿ ವತಿಯಿಂದ. ಸೊ ಹಾಗಾಗಿ ನಾವು ಈಗ ಅಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಸಿಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಈಗ ದೇವಸ್ಥಾನಕ್ಕೆ ಹೋಗೋದು. ಅನ್ನಾಗ ಬರೋ ಟೈಮ್ ಆಯಿತು. ಬಾಯ್. ಟೈಮ್ ಈಗ ಕರೆಕ್ಟ್ 5:15. ನಾವು ದೇವಸ್ಥಾನಕ್ಕೆ ಹೊರಟ್ವಿ. 5:15ಗೆ ಪೂಜೆ ಅಂತ ಇತ್ತು. 5 ಗಂಟೆಗೆ ಬರಬೇಕಂತ ಇತ್ತು, ಆದರೆ ನಮಗೆ ಸ್ವಲ್ಪ ಲೇಟ್ ಆಯಿತು. ನಾವು ಹೋಗೋವರೆಗೂ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡಿದರು. ಅರ್ಚಕರೆಲ್ಲ ಬಂದು, ತುಂಬ ಜನ ಮಹಿಳೆಯರು ಕೂಡ ಬಂದು ಕೂತ್ಕೊಂಡಿದ್ರು. ಮಹಿಳಾ ವಾಹಿನಿ ಸದಸ್ಯರೆಲ್ಲ ಬಂದು ಕೂತ್ಕೊಂಡಿದ್ರು. ಪೂಜೆ ತುಂಬ ಚೆನ್ನಾಗಿ ನಡೀತಾ ಇತ್ತು. ಹಾಗೆ ದೀಪಗಳನ್ನ ಹಚ್ಚೋದು. ಈಗ ದೀಪ ಹಚ್ಚಲಿಕ್ಕೆ ಒಂದು 5 ಜನ ಮಹಿಳೆಯರನ್ನ ಕರೆದ್ರು. ಎಲ್ಲರೂ ಸೇರಿ ದೀಪ ಹಚ್ತಾ ಇದ್ದಾರೆ. ಇಂಥ ವಾತಾವರಣ ಎಷ್ಟು ಖುಷಿ ಕೊಡುತ್ತೆ. ಶುಕ್ರವಾರ, ಅದರಲ್ಲೂ ಮೊದಲ ಶುಕ್ರವಾರ ದೇವಸ್ಥಾನದಲ್ಲಿ ಪೂಜೆ. ಎಷ್ಟು ಸಂಭ್ರಮದ ವಾತಾವರಣ ಅಂದರೆ ಅದು ಹೇಳಲಿಕ್ಕಾಗಲ್ಲ, ಅಷ್ಟು ಸಂಭ್ರಮದ ವಾತಾವರಣ. ಇಂಥ ಶುಭ ದಿನಗಳಿಗಾಗಿ ನಾನು ಕಾಯ್ತಾ ಇರ್ತೇನೆ. ಯಾವಾಗಲೂ ಕೂಡ ಹಬ್ಬ ಬರಲಿ ಅಥವಾ ಯಾವುದೇ ಒಂದು ಪೂಜೆ ವ್ರತದ ದೇವರ ಬರಲಿ ಅಂತ. ಮೊದಲು ಗಣಪತಿಯನ್ನು ಸ್ಮರಿಸಿ ಯಾವುದೇ ವಿಘ್ನಗಳು ಎದುರಾಗದಂತೆ ಪ್ರಾರ್ಥಿಸಿ, ನಂತರ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಆಹ್ವಾನಿಸಿ ಪೂಜೆ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಎಲ್ಲರ ಮನೆಗಳಿಗೆ ಆರೋಗ್ಯ ನೆಮ್ಮದಿ ಸಂತೋಷ ಐಶ್ವರ್ಯ ಎಲ್ಲ ಕೊಡಲಿ ಅಂತ. ಹಾಗೆ ಪೂಜೆ ಎಲ್ಲ ಮುಗೀತು. ಆಮೇಲೆ ಎಲ್ಲರೂ ಕೂಡ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಹಾಕೋದು. ನಾನು ಕೂಡ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಹಾಕ್ತಾ ಇದ್ದೇನೆ. ನಾವು ಹೂವು ಅಕ್ಷತೆ ಕುಂಕುಮ ಅರಿಶಿನಗಳಿಂದ ತಾಯಿಗೆ ಪೂಜೆ ಸಲ್ಲಿಸ್ತಾ ನಮ್ಮ ಮನಸ್ಸಿರುವ ಭಕ್ತಿಯನ್ನು
ಅರ್ಪಿಸ್ತೇವೆ. ದೇವರಿಗೆ ನಾವು ಕೊಡುವ ವಸ್ತುಗಳಿಗಿಂತ ನಮ್ಮ ಶುದ್ಧವಾದ ಮನಸ್ಸು ಭಕ್ತಿ ಮುಖ್ಯ ಅಲ್ಲ, ಏನಂತೀರಿ ಫ್ರೆಂಡ್ಸ್? ನನ್ನ ಮನಸ್ಸಲ್ಲೂ ಕೂಡ ಯಾವಾಗಲೂ ಹಾಗೇನೆ. ನಂತರ ಈಗ ಅಲ್ಲಿಂದ ಡೈರೆಕ್ಟಾಗಿ ಬಂದು 7 ಗಂಟೆ ಆಗೋಯಿತು, ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ತನಕ. ನಾನೀಗ ಸಂಜೆ ಪೂಜೆನ ಕೂಡ ಮಾಡ್ತಾಯಿದ್ದೇನೆ. ಸಂಜೆಯ ಪೂಜೆ ಇದು, ಮಹಾಲಕ್ಷ್ಮೀ ದೇವಿಗೆ ಇನ್ನೊಮ್ಮೆ ಸಂಜೆಯ ಪೂಜೆ. ಈಗ ಕೂಡ ನಾನು ನೈವೇದ್ಯಕ್ಕೆ ಸಕ್ಕರೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಸಂಜೆ ಯಾವಾಗಲೂ ಕೂಡ ನೈವೇದ್ಯಕ್ಕೆ ಇದನ್ನೇ ಇಡೋದು ನಾನು, ಪ್ರತಿ ವರ್ಷವೂ ಕೂಡ. ಹಾಗೆ ಈಗ ಆರತಿ ಮಾಡೋದು, ಆರತಿಯ ಸಮಯ. ಇವತ್ತು ದೇವಸ್ಥಾನದ ಪೂಜೆ ಮತ್ತು ಮನೆ ಪೂಜೆ ತುಂಬ ಖುಷಿ ಕೊಡ್ತು. ಪೂಜೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲೂ ತಾಯಿ ಮಹಾಲಕ್ಷ್ಮಿ ಕೃಪೆ ಸದಾ ಇರಬೇಕು. ನಮ್ಮ ಮನೆಗಳಲ್ಲಿ ಸದಾ ಅನ್ನ, ಆರೋಗ್ಯ, ಸಂತೋಷ, ಸೌಹಾರ್ದತೆ ಮತ್ತು ನೆಮ್ಮದಿ ತುಂಬಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಹಾಗೆ ತುಳಸಿ ಕಟ್ಟೆಯೂ ಕೂಡ ಈಗ ದೀಪ ಹಚ್ಚಲಿಕ್ಕೆ ಬಂದೆ. ದೀಪ ಹೊರಗೆ ತಗೊಂಡು ಬರಲಿಲ್ಲ, ತುಂಬ ಗಾಳಿ ಇತ್ತು, ಹಾಗಾಗಿ ಒಳಗಡೆ ಇಟ್ಕೊಂಡೆ. ಅಂತೂ ದೇವರ ಪೂಜೆ ತುಂಬ ಚೆನ್ನಾಗಿ ನಡೀತು. ಈಗ ಭಜನೆ ಮಾಡೋದು, ಹಾಗೆ ಭಜನೆ ಮಾಡಿ ಭಜನೆ ಹಾಡಿದ ನಂತರ ಗೀತ ಗೋವಿಂದ ಕೂಡ ಹಾಡಿ ಆಯಿತು. ಭಜನೆ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಟೈಮು 7:45. ನಾನು ಕಿಚನಿಗೆ ಬಂದೆ, ಹಾಲು ಕಾಯಿಸ್ಲಿಕ್ಕೆ ಇಟ್ಕೊಂಡೆ. ಇವತ್ತು ನಾನು ಏನು ತಿನ್ನೋದು, ಊಟ ಮಾಡೋದು. ಮಧ್ಯಾಹ್ನ ಊಟ ಮಾಡಿಲ್ಲ ಅಲ್ಲ, ಸೊ ಹಾಗಾಗಿ ಈಗ ರಾತ್ರಿ ಊಟ ಮಾಡೋದು. ತುಂಬ ದಿನಗಳ ನಂತರ ರಾತ್ರಿ ಊಟ ಮಾಡ್ತಾಯಿದ್ದೀನಿ. ಲಕ್ಷ್ಮೀ ಪೂಜೆ ದಿನ ಮಧ್ಯಾಹ್ನ ಊಟ ಮಾಡೋದಿಲ್ಲ, ರಾತ್ರಿಯ ಊಟ ಇದು. ಅನ್ನ ಮತ್ತು ಬೆಂಡೆಕಾಯಿ ಸಾಂಬಾರು, ಆಮೇಲೆ ಬೀನ್ಸ್ ಪಲ್ಯ. ರಾತ್ರಿ ಊಟದೊಂದಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.